ಬಾರಿಯ ದಸರಾಗೆ ನಾಳೆ ವಿದ್ಯುಕ್ತ ಚಾಲನೆ ಸಿಗುತ್ತೆ. ಚಾಮುಂಡಿ ಬೆಟ್ಟದಲ್ಲಿ ಈಗಾಗಲೇ ದಸರಾ ಉದ್ಘಾಟನೆಗೆ ಭರದ ಸಿದ್ಧತೆ ನಡೆದಿದ್ದು, ನಾಳೆ ಬೆಳಗ್ಗೆ 10:40 ಶುಭ ವೃಶ್ಚಿಕ ಲಗ್ನದಲ್ಲಿ ಉತ್ಸವ ಮೂರ್ತಿಗೆ ಲೇಖಕಿ ಬಾನು ಮುಷ್ತಾಕ್ ಅವರು ಪುಷ್ಪಾರ್ಚನೆ ಮಾಡಿ ಉದ್ಘಾಟನೆಯನ್ನು ಮಾಡ್ತಾರೆ. ಇನ್ನು ಚಾಮುಂಡೇಶ್ವರಿ ದೇವಾಲಯದ ಆವರಣದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದ್ದು 1000 ಆಸನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ದಸರಾ ಉದ್ಘಾಟನೆ ಮುಗಿಯೋ ತನಕ ಚಾಮುಂಡಿ ಬೆಟ್ಟಕ್ಕೆ ಸಾರ್ವಜನಿಕರ ನಿರ್ಬಂಧ ಹೇರಲಾಗಿದ್ದು, ಆಹ್ವಾನಿತರಿಗೆ ಮಾತ್ರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ನಗರದ ಕುಪ್ಪಣ್ಣ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನ ಉದ್ಘಾಟನೆ. ಮಧ್ಯಾಹ್ನ 1 ಗಂಟೆಗೆ ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಹಾರ ಮೇಳಕ್ಕೆ ಚಾಲನೆ. ಸಂಜೆ 6:30ಕ್ಕೆ ಸಯ್ಯಾಜಿರಾವ್ ರಸ್ತೆಯಲ್ಲಿ ವಿದ್ಯುತ್ ದೀಪಾಲಂಕಾರ ಉದ್ಘಾಟನೆ ನೆರವೇರುತ್ತೆ. ಈ ಮಧ್ಯೆ ಬಾನು ಮುಷ್ತಾಕ್ರಿಂದ ದಸರಾ ಉದ್ಘಾಟನೆ ಬಗ್ಗೆ ಮಾತನಾಡಿರುವ ಯದುವೀರ್ ಒಡೆಯರ್, ನಾವು ಕನ್ನಡದ ಬಗ್ಗೆ ಬಾನು ಮುಷ್ತಾಕ್ ಕೊಟ್ಟಿರುವ ಹೇಳಿಕೆಗೆ ಸ್ಪಷ್ಟೀಕರಣವನ್ನು ಬಯಸಿದ್ದೀವಿ. ತಾಯಿ ಚಾಮುಂಡಿಗೆ ಬಾನು ಮುಷ್ತಾಕ್ ಸಂಪ್ರದಾಯಬದ್ಧವಾಗೇ ಗೌರವ ಕೊಡಬೇಕು ಅಂತ ಹೇಳಿದ್ದಾರೆ. ನಮ್ಮ ವಿರೋಧ ಆಗ್ಲೇ ವ್ಯಕ್ತಪಡಿಸಿದೀವಿ. ನಾವು ಯಾರು ಅದೇನು ಒಪ್ಕೊಂಡಿಲ್ಲ. ಅವರು ಸ್ಪಷ್ಟೀಕರಣ ಕೊಡ್ಲಿ. ನಮ್ಮ ವಿರೋಧ ಇದ್ದಿದ್ದ ಕಾರಣ ಇವರು 2023 ಒಂದು ಕನ್ನಡ ವೇದಿಕೆಯಲ್ಲಿ ಹೇಳಿರುವಂತದ್ದು ಏನು ಮಾತು, ಅದಕ್ಕೆ ವಿರೋಧ ಇದ್ದಿದ್ದು. ತಾಯಿ ಭುವನೇಶ್ವರಿ ಇದ್ದಾರೆ, ಕೆಂಪು ಮತ್ತೆ ಅರಿಶಿನ ಬಣ್ಣದ ಒಂದು ಧ್ವಜ ಇದೆ, ಕನ್ನಡ ಧ್ವಜ ಇದೆ. ಚಾಮುಂಡೇಶ್ವರಿ ಪುಷ್ಪಾರ್ಚನೆ ಇರ್ಬೋದು, ತಮ್ಮ ಭಾಷೆಯಲ್ಲಿರ್ಬೋದು, ಅವ್ರು ಯಾವುದೇ ಭಾವನೆಗೆ ಧಕ್ಕೆ ಕೊಡದೇನೆ ನಡ್ಕೊಂಡ್ರೆ ಅದೇ ಸ್ಪಷ್ಟೀಕರಣ ಆಯ್ತಲ್ಲ. ಬಾನು ಮುಸ್ತಾಕ್ ಆ ಅಮ್ಮನಿಗೆ ಯಾವ ಕ್ರೆಡಿಬಿಲಿಟಿ ಇದೆ ಅಂತೇಳಿ ಚಾಮುಂಡೇಶ್ವರಿ ಪೂಜೆ ಕರೆದಿದ್ದಾರೋ ಗೊತ್ತಿಲ್ಲ. ದೇವಿನ ಪೂಜೆ ಮಾಡಬೇಕಾದ್ರೆ ಅಟ್ಲೀಸ್ಟ್ ದೇವಿಗೆ ನಂಬಿಕೆ ಇರಬೇಕು. ಆ ದೇವಿ ಮೇಲೆ ನಂಬಿಕೆನೇ ಇಲ್ಲ ಅಂತ ಜಗಜ್ಜಾಗೃತವಾಗಿ ಹೇಳಿರೋಂಥ ಆ ಹೆಣ್ಮಗಳಿಗೆ ನೀವು ಇಲ್ಲಿ ಕರ್ಕೊಂಡ್ಬರ್ತಾ ಇದ್ದೀರಾ ಅಂದರೆ ದಸರಾ ಉದ್ಘಾಟನೆಯನ್ನ ಅಪವಿತ್ರ ಮಾಡ್ತಾ ಇದ್ದೀರಾ. ಇದೇ ಅವರು ಸಂಪ್ರದಾಯಬದ್ಧವಾಗಿ ನಡ್ಕೋಬೇಕು. ಅವ್ರು ಒಪ್ಕೊಂಡಿದ್ದಾರೆ ಅಂದ್ರೆ ನಡ್ಕೊಳ್ಳೇಬೇಕು. ಬಾನು ಮುಷ್ತಾಕ್ ಅವರು ದಿಢೀರಂತ ಇವ್ರು ಬಂದು ಏನು ಚೇಂಜ್ ಮಾಡಿದ್ರೆ ದೊಡ್ಡ ವಿವಾದ ಆಗ್ಬಿಡುತ್ತೆ. ಅದಕ್ಕೆ ಬಿಜೆಪಿ ಅವ್ರು ಬಿಡ್ತಾರ? ಇವಾಗ ಬಿಜೆಪಿ ಅವರೆಲ್ಲ ಜನನೇ ಒಪ್ಪಲ್ಲ. ಈಗ ಇರೋದೇನು, ನಾಳೆ ಬೆಳಗ್ಗೆ ಅವರು ಚಾಮುಂಡಿ ಬೆಟ್ಟಕ್ಕೆ ಬರಬೇಕು. ಎಲ್ಲ ಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲರೂ ಬರಬೇಕು. ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಾರೆ, ಚಾಮುಂಡಿ ಬೆಟ್ಟಕ್ಕೆ ದೇವ್ರ ಮುಂದೆ ನಿಂತ್ಕೋತಾರೆ. ಅರ್ಚಕರು ಮಹಾಮಂಗಳಾರತಿ ಮಾಡ್ತಾರೆ. ಮಂಗಳಾರತಿ ತಂದು ಇವ್ರಿಗೆಲ್ಲರಿಗೂ ಕೊಡ್ತಾರೆ. ಇವರೆಲ್ಲರೂ ಮಂಗಳಾರತಿ ತಗೋಬೇಕು. ತಗೊಂಡ ಮೇಲೆ ವೇದಿಕೆಗೆ ಬರ್ತಾರೆ. ಅಲ್ಲಿ ಉತ್ಸವ ಮೂರ್ತಿ ಚಾಮುಂಡೇಶ್ವರಿದು ಇಟ್ಟಿದ್ದಾರೆ. ಅದಕ್ಕೆ ಪುಷ್ಪಾರ್ಚನೆ ಮಾಡಲೇಬೇಕು. ಅದೇ ಉದ್ಘಾಟನೆ. ಪುಷ್ಪಾರ್ಚನೆ ಮಾಡಿದ್ಮೇಲೆ ಬಂದು ಇವರು ಜ್ಯೋತಿ ಬೆಳಗಲೇಬೇಕು. ಈಗ ಒಪ್ಕೊಂಡಿದ್ದೀನಿ ಅಂದ್ರೆ ಇಷ್ಟು ಕೆಲಸ ಆಗಬೇಕು, ಅವಾಗಲೇ ವಿದ್ಯುಕ್ತವಾದ ಚಾಲನೆ ಅಂತ. ಈಗ ಅವ್ರು ಹೋಗ್ಬಿಟ್ಟು ನಾನು ಅದು ಮಾಡಲ್ಲ, ನಾನು ಇದು ಮಾಡಲ್ಲ ಅನ್ನೋದು ಬರಲ್ಲ. ಆಗ ತಪ್ಪಾಗುತ್ತೆ. ನಿಮ್ಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ, ನೀವು ಒಪ್ಕೊಂಡಿದ್ದೀರಾ. ನಿಮ್ಗೆ ಇಷ್ಟ ಇಲ್ಲ ಅಂದಿದ್ರೆ ನಾನು ಬರಲ್ಲ ಅನ್ಬೇಕಾಗಿತ್ತು. ಬರ್ತೀನಿ ಅಂದಮೇಲೆ ನೀವು ಸಂಪ್ರದಾಯಬದ್ಧವಾಗೇ ನಡ್ಕೋಬೇಕು. ಅಲ್ಲಿ ಅದು ಪದ್ಧತಿ. ಅದು ಇಲ್ಲಾಂದ್ರೆ ಯಾರು ಒಪ್ತಾರೆ? ಯಾರು ಒಪ್ಪಲ್ಲ ಅಷ್ಟೇ. ಇನ್ನು ಧರ್ಮಸ್ಥಳದ ಬೋರ್ಡೆ ಗ್ಯಾಂಗ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಟ್ವಿಸ್ಟ್ ಕೊಡ್ತಾನೆ ಹೋಗ್ತಿದ್ದಾರೆ. ಇವತ್ತು ಕೂಡ ಮತ್ತೊಂದು ವಿಡಿಯೋವನ್ನು ರಿಲೀಸ್ ಮಾಡೋ ಮೂಲಕವಾಗಿ ಈ ಪ್ರಕರಣಕ್ಕೆ ಮತ್ತೊಂದು ತಿರುವು ಕೊಡುವಂತಹ ಪ್ರಯತ್ನ. ತಿಮ್ರೋಡಿ ಮತ್ತು ಚಿನ್ನಯ್ಯ ಭೇಟಿಯಾಗಿದ್ದ ಒಂದೊಂದೇ ವಿಡಿಯೋಗಳು ಹೊರಗೆ ಬರ್ತಾ ಇದೆ. 4 ವಿಡಿಯೋ ಬಿಟ್ಟಿದ್ರು. ಈಗ 5ನೇ ವಿಡಿಯೋ ಸೌಜನ್ಯ ಬಗ್ಗೆ ಪ್ರಸ್ತಾಪಿಸಿ ಮಾತನಾಡಿದ್ದಾನೆ. ವಿಡಿಯೋದಲ್ಲಿ ಮಾತನಾಡಿರುವ ತಿಮ್ರೋಡಿ, ನಾನು ಹೇಳಿದಂತೆ ಮಾಡಿದರೆ ಎಣಿಸಲಾರದಷ್ಟು ಹಣ ಕೊಡ್ತೇವೆ. ಹೈಕೋರ್ಟ್ ಸೇರಿ ಎಲ್ಲೇ ಕರೆದ್ರೂ ನಾವು ಹೇಳಿ ಕೊಟ್ಟಂತೆ ಸಾಕ್ಷಿ ಹೇಳಬೇಕು. ಹೇಳ್ತೀರಾ ಎಂದಿದ್ದಕ್ಕೆ ಹ್ಞೂ ಎಂದಿದ್ದೆ ಅಂತ ಹೇಳಿದ್ದಾನೆ. ಮುಂದುವರೆದು 6ನೇ ವಿಡಿಯೋದಲ್ಲಿ ಮಾತನಾಡುವಂತಹ ಚಿನ್ನಯ್ಯ ರವಿ ಪೂಜಾರಿ, ಗೋಪಾಲಕೃಷ್ಣ ಹೆಸರುಗಳನ್ನು ಉಲ್ಲೇಖಿಸಿದ್ದಾನೆ. ಧರ್ಮಸ್ಥಳದಲ್ಲಿ ರವಿ ಪೂಜಾರಿ, ಗೋಪಾಲಕೃಷ್ಣ ರೂಮ್ ಬಾಯ್ಗಳು. ಈ ಇಬ್ಬರು ಸಂತೋಷ್ ರಾವ್ನನ್ನ ಪೊಲೀಸರಿಗೆ ಒಪ್ಪಿಸಿದ್ರು. ಸೌಜನ್ಯ ಕಿಡ್ನಾಪ್ ಕೇಸ್ನಲ್ಲಿ ರವಿ ಪೂಜಾರಿ ಇನ್ವಾಲ್ವ್ ಆಗಿದ್ದಾನೆ ಎಂದಿದ್ದಾನೆ. ಇನ್ನು 8ನೇ ವಿಡಿಯೋದಲ್ಲಿ ಸೌಜನ್ಯ ಅತ್ಯಾಚಾರ ಬಳಿಕ ರವಿ ಪೂಜಾರಿ ಬಾಹುಬಲಿ ಬೆಟ್ಟಕ್ಕೆ ಹೋಗಿರಲಿಲ್ಲ. ಯಾಕೆ ಕೆಲಸಕ್ಕೆ ಹೋಗಲಿಲ್ಲ ಅಂತ ಮ್ಯಾನೇಜರ್ಗಳಾದ ಬಾಲಕೃಷ್ಣ ಹಾಗೂ ರಾಜೇಶ್ ಬೈದಿದ್ರು. ಘಟನೆ ಬಳಿಕ ರವಿ ಪೂಜಾರಿ ಅವರ ಜೊತೆ ಊಟಕ್ಕೂ ಕೂಡ ಹೋಗಿರಲಿಲ್ಲ. ಊಟದಲ್ಲಿ ವಿಷ ಹಾಕ್ತಾರೆ ಅನ್ನೋ ಅನುಮಾನ ಆತನಿಗೆ ಇತ್ತು. ಹಾಗಾಗಿ ವಿಠಲ್ ಗೌಡರ ಹೋಟೆಲ್ಗೆ ಊಟಕ್ಕೆ ಹೋಗ್ತಿದ್ದ ಅಂತ ಮಾತನಾಡಿರುವ ವಿಡಿಯೋವನ್ನು ಹರಿಬಿಡಲಾಗಿದೆ. ಈ ನಡುವೆ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ್ದ ಆರೋಪ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಬೆಳ್ತಂಗಡಿ ಪೊಲೀಸರು 2ನೇ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇಂದು ವಿಚಾರಣೆಗೆ ಬರಲು ಅಸಾಧ್ಯ ಅಂತ ಆಪ್ತರ ಮೂಲಕ ತಿಳಿಸಿದ್ದು, ಸೆಪ್ಟೆಂಬರ್ 25ರಂದು ವಿಚಾರಣೆಗೆ ಬರ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಮತ್ತೆ ನನ್ನ ಹೆಂಡತಿ ಹತ್ರದಲ್ಲಿ ನಿಂತು ಕೇಳಿದ್ದಾರೆ. ಹೇಳುವಾಗ ಈ ತರ ಹೇಳ್ತಾ ಇದ್ದಾರೆ ಅಂತೇಳಿ ಅವರು ತಿಳ್ಕೊಂಡಿದ್ದಾರೆ. ದೂರ ಹೋಗಿ ಮತ್ತೆ ಇವರು ನೋಡಿದ್ರು, ಇವರು ಹೆಂಗಸರು ನೋಡಿದ್ದಾರೆ ಅಂತೇಳಿ ಮತ್ತೆ ಬಾಲಕೃಷ್ಣ ಬಂದಿರ್ತಾರೆ. ನೋಡ ಇವ್ರನ್ನೇ ಬೆಟ್ಟಕ್ಕೆ ಡ್ಯೂಟಿಗೆ ಹೋಗು ಅಂತ ಹೇಳಿದ್ರೆ ದೆವ್ವ ಹಿಡಿದಾಗೆ ನಮ್ಗೆ ಭಯ ಬಂದಿಲ್ಲ ಅಂತ ಹಾಗೆ ಅನ್ಕೊಂಡು ಹೋದ್ರು. ಆದ್ರೆ
ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಒಂದಂತೂ ನಿಜ, ಬಹಳ ಸ್ಪಷ್ಟವಾಗಿ ತಿಮರೋಡಿ ಅಂಡ್ ಗ್ಯಾಂಗು ನಮ್ದೇನೂ ತಪ್ಪಿಲ್ಲ, ಎಲ್ಲವೂ ಚಿನ್ನಯ್ಯನದ್ದೇ ಪ್ಲಾನ್ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. 2023 ಆಗಿರೋ ಇಂಟರ್ವ್ಯೂ ಇದು. ಟಿವಿ ಇಂಟರ್ವ್ಯೂ ಮಾಡ್ದಂಗೆ ಇವರು ಟ್ರೈಪಾಡ್ ಹಾಕೊಂಡು ಕ್ಯಾಮ್ರಾ ಹಾಕೊಂಡು ಎಲ್ಲ ಮಾಡಿದ್ದಾರೆ ಅಂತಂದ್ರೆ ಇವ್ರ ಪ್ಲಾನ್ ಅವಾಗಲೇ ಇತ್ತು. ಆ್ಯಂಡ್ ಇದು ಪ್ಲ್ಯಾಂಡ್ ಅಂತಕ್ಕಂಥದ್ದನ್ನು ಇವರೇ ತೋರಿಸ್ಕೊಡ್ತಾ ಇದ್ದಾರೆ SITಗೆ. ನೀನು ಯಾಕಪ್ಪ ಇಷ್ಟೆಲ್ಲ ವ್ಯವಸ್ಥಿತವಾಗಿ ಇಂಟರ್ವ್ಯೂ ಮಾಡಿದೀಯಾ ಅಂತ ಕೇಳಲ್ವಾ? ಅವ್ರಿಗಾಗಲೇ ಗೊತ್ತಾಗಿರುತ್ತೆ. ಬಟ್ ಇವರೇ ಒಂದಷ್ಟು ದಾಖಲೆ ಬಿಟ್ಕೊಟ್ಟಂಗೆ ನನ್ನ ಪ್ರಕಾರ ಷಡ್ಯಂತ್ರ ಅನ್ನೋದಕ್ಕೆ. ಅದಾದಮೇಲೆ ಅವರೇ ಅನುಭವಿಸ್ತಾರೆ. ಇನ್ನು ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರನ್ನ ಪೀಠದಿಂದ ಉಚ್ಚಾಟನೆ ಮಾಡಲಾಗಿದೆ. ನಿರೀಕ್ಷಿತ ಇದಾಗುತ್ತೆ ಅಂತ ಆಗಿಂದನೂ ಕಾಶಪ್ಪನವರು ಅವತ್ತೇ ಹೇಳಿದ್ರು ಮಾಡ್ತೀವಿ ಅಂತ ಅಂದ್ಬಿಟ್ಟು. ಕಳೆದ ಕೆಲ ದಿನಗಳಿಂದ ಸ್ವಾಮೀಜಿ ಮತ್ತು ಕಾಶಪ್ಪನವರ ನಡುವೆ ನಡೀತಾ ಇದ್ದ ವಿವಾದ ಇದೀಗ ಉಚ್ಚಾಟನೆ ಹಂತಕ್ಕೆ ಬಂದು ನಿಂತಿದೆ. ಕೂಡಲ ಸಂಗಮ ಪಂಚಮಸಾಲಿ ಟ್ರಸ್ಟ್ನ ಕಾರ್ಯಕಾರಿಣಿ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದ್ದು, ಟ್ರಸ್ಟ್ ಕಾರ್ಯದರ್ಶಿ ನೀಲಕಂಠ ಅಸೂಟಿ ಮಾಧ್ಯಮಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಸ್ವಾಮೀಜಿ ಬಗ್ಗೆ ಸಾಕಷ್ಟು ದೂರುಗಳಿದೆ, ಟ್ರಸ್ಟ್ ಮಾತು ಕೇಳಲ್ಲ, ಅವರ ವಿರುದ್ಧ ದೊಡ್ಡ ಫೈಲ್ ಇದೆ, ಅದಕ್ಕೆ ಇವತ್ತು ಅವರನ್ನ ಪೀಠದಿಂದ ಉಚ್ಚಾಟಿಸಲು ನಿರ್ಣಯ ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಉಚ್ಚಾಟನೆ ಮಾಡೋ ಅಧಿಕಾರ ದೇವರಿಗೆ ಭಕ್ತರಿಗೆ ಇದೆ, ಅದು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಅಂತ ಜಯ ಮೃತ್ಯುಂಜಯ ಶ್ರೀಗಳು ತಿರುಗೇಟು ಕೊಟ್ಟಿದ್ದಾರೆ. ಸ್ವಾಮಿಗಳ ಬಗ್ಗೆ ಭಾಳಷ್ಟು ಕಂಪ್ಲೇಂಟ್ ಅದಾವು, ಇದು ಅದಾವು, ಟ್ರಸ್ಟ್ ಮಾತು ಕೇಳೋದಿಲ್ಲ, ಟ್ರಸ್ಟ್ನವ್ರದ್ದು ಕೇಳೋದಿಲ್ಲ. ಅದಕ್ಕಾಗಿ ಅವ್ರದ್ದು ಭಾಳ ದೊಡ್ಡ ಫೈಲ್ ಐತೆ. ಅವ್ರು ಅದನ್ನ ನಿರ್ಣಯ ತೊಗೊಂಡ್ರೆ ಇವತ್ತು ಪೀಠದಿಂದ ಉಚ್ಚಾಟನೆ ಮಾಡಬೇಕು ಅಂತೇಳಿ. ಕಂಪ್ಲೇಂಟ್ ಭಾಳ ಅದಾವ, ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್. ಸ್ವಂತ ಆಸ್ತಿ ಮಾಡಬಾರ್ದು, ಬಯಲಾದಲ್ಲಿ ಒಂದಿದೆ ಆಸ್ತಿ ಮಾಡ್ಯಾರ. ಡಿಸ್ಇಂಟಿಗ್ರೇಷನ್ ಮಾಡಬಾರ್ದು ಸಮಾಜದೊಳಗೆ ಅಂತೇಳಿ ದಿನ ಒಂದು ಸಮಾಜ ನೋಡಿತಕ್ಕಂಥ ಕೆಲಸ ಮಾಡ್ತಾರೆ. ಹಣಕಾಸಿನ ವಿಚಾರದೊಳಗೆ ಭಾಳ ಹತ್ತಾರು ವಿಚಾರದೊಳಗೆ ಕಂಪ್ಲೇಂಟ್ ಅದಾವು. 2014 ನೋಟಿಸ್ ಕೊಟ್ಟಿದ್ವಿ. ಮೆಜಾರಿಟಿ ಟ್ರಸ್ಟ್ ವಾಸ್ ಹಿಯರ್. ಟ್ರಸ್ಟ್ನಲ್ಲಿ ಒಂದು 30 ಜನ ಅದಾರ. ಪೀಠದಿಂದ ಉಚ್ಚಾಟನೆ ಮಾಡಿರೋದು ಏನ್ ಕಾರಣ ಏನಿರ್ಬೋದು? ನನ್ನ ಹೋರಾಟ, ನಿರಂತರ ಹೋರಾಟ, ಹಾಗಾಗಿ ಸತ್ಯದ ಪರವಾಗಿರ್ಬೇಕಂತ ನನಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ನಾನು ಭಕ್ತರ ಸಭೆ ಕರೆದು ಭಕ್ತರು ಏನು ತೀರ್ಮಾನ ಮಾಡ್ತಾರೆ ತೀರ್ಮಾನಕ್ಕೆ ಬಂದಾಗ. ಹಾಗಾದ್ರೆ ಈ ಟ್ರಸ್ಟ್ ನಿರ್ಧಾರ ಮಾಡಿರುವಂತದ ಇದನ್ನ, ಅಥವಾ ಇದರಿಂದ ಯಾರಾದ್ರೂ ಇದ್ದಾರಾ ಏನಂತ? ನೋಡ್ರಿ, ನಿಮಗೆ ನಾನೊಂದು ಕೆಲವೊಂದು ಕಠಿಣ ನಿರ್ಧಾರಗಳು ಕೆಲಸ ಇರ್ಬೇಕಾಗಿರ್ಲಿಲ್ಲ. ಅವ್ರ ಸಂಬಂಧ ಆಗಿರ್ಬೋದು. ಬಟ್ ನನ್ನ ನಿರ್ಧಾರ ಅಚಲವಾಗಿದೆ. ಸಮಾಜಕ್ಕೆ ಮೀಸಲಾತಿ ಸಿಗೋವರೆಗೂ ನಾನು ಪ್ರಾಮಾಣಿಕ ಹೋರಾಟ ಅಂತೇಳಿ ಆಗ 5 ವರ್ಷಗಳ ಕಾಲ ನಾನು ನಿರಂತರವಾಗಿ ಹಳ್ಳಿ ಹೋರಾಟ ಮಾಡ್ತಿದ್ದೆ. ಇವತ್ತು ಸಭೆ ಕರೆದಿದ್ದು ನನಗೆ ಗೊತ್ತಿಲ್ಲ, ಅವ್ರು ಏನು ತೀರ್ಮಾನ ಮಾಡಿದ್ರು ನನಗೆ ಗೊತ್ತಿಲ್ಲ. ಭಕ್ತರ ಮೇಲೆ ಡಿಪೆಂಡ್ ಆಗಿದ್ದೀನಿ. ಭಕ್ತರ ಅಂತಿಮ ನಿರ್ಧಾರ. ಭಗವಂತನ ಸ್ವರೂಪ ಭಕ್ತರು. ಭಕ್ತರು ಏನು ಹೇಳ್ತಾರೆ ಹೇಳ್ತಾರೆ. ಈಗ ಅದನ್ನ ಉಚ್ಚಾಟನೆ ಮಾಡಿದ ತಾವು ಒಪ್ಪಲ್ವಾ ಹೇಗೆ? ನನಗೆ ನೋಡಿ, ಯಾವುದೇ ಗುರುಗಳನ್ನ ಉಚ್ಚಾಟನೆ ಮಾಡುವಂತ ಅಧಿಕಾರ ಅದು ದೇವರಿಗಿದೆ. ದೇವರ ಸ್ವರೂಪಿಯಾಗಿರ್ತಕ್ಕಂಥ ಅಲ್ಲ, ರೈಟ್, ಅವ್ರು ಹೇಳಿದ್ದು ಆ್ಯಕ್ಚುಲಿ ಉಚ್ಚಾಟನೆ ಮಾಡೋ ನಿರ್ಧಾರ ಅವೆಲ್ಲವೂ ಕೂಡ ಭಕ್ತಾದಿಗಳದ್ದು. ಮಠ ನಡೆಯೋದೇ ಭಕ್ತಾದಿಗಳಿಂದ. ಹಾಗಾಗಿ ತೀರ್ಮಾನ ಹೀಗೆ ಇದ್ದರೆ ಈ ಜಿಜ್ಞಾಸೆ ಹೀಗೆ ಮುಂದುವರಿಯುತ್ತೆ ಅಂತ ಅನಿಸುತ್ತೆ. ಮತ್ತೆ ಇದು ರಾಜಕೀಯ ಸ್ವರೂಪ ಪಡ್ಕೊಳ್ಳುತ್ತೆ. ನೋಡೋಣ ಮುಂದೇನಾಗುತ್ತೆ ಅಂತ.